ಹಲೋ ನಮಸ್ಕಾರ. ಫ್ರೂಟ್ಸ್ಗಳನ್ನು ತಗೊಳ್ಳುವಾಗ ನೀವು ಈ ಮಿಸ್ಟೇಕ್ಸನ್ನು ಮಾಡ್ತಾ ಇದ್ದೀರಾ. ಸೊ ಆಯುರ್ವೇದ ಪ್ರಕಾರ ಈ ಮಿಸ್ಟೇಕ್ಸ್ಗಳನ್ನು ಮಾಡಬಾರ್ದು. ಸೊ ಅವ್ಯಾವ ಮಿಸ್ಟೇಕ್ಸ್ ಅಂತಂದರೆ, ಒಂದು ಫ್ರೂಟ್ಸ್ಗಳನ್ನು ಹೆವಿ ಊಟ ಆದಮೇಲೆ ತಗೋಬಾರ್ದು. ಎರಡನೇದು ಫ್ರೂಟ್ಸ್ಗಳನ್ನು ಯಾವಾಗಲೂ ಸ್ಮೂತಿ ಫಾರ್ಮ್ದಲ್ಲಿ ಅಥವಾ ಫ್ರೂಟ್ ಶೇಕ್ ಫಾರ್ಮ್ದಲ್ಲಿ ತಗೋಬಾರ್ದು. ಥರ್ಡು, ಫ್ರೂಟ್ಸ್ಗಳನ್ನು ಯಾವಾಗಲೂ ಡೈರಿ ಪ್ರಾಡಕ್ಟ್ಗಳ ಜೊತೆಗೆ ಅಂದರೆ ಹಾಲಿನ ಜೊತೆಗೋ ಅಥವಾ ಕರ್ಡ್ ಜೊತೆಗೋ ಆ ಥರ ತಗೋಬಾರ್ದು. ಆಮೇಲೆ ಫ್ರೂಟ್ಸ್ಗಳನ್ನು ಲೇಟ್ ನೈಟಾಗಿ ತಗೋಬಾರ್ದು. ಸೊ ಹೆವಿ ಊಟ ಆದಮೇಲೆ ಫ್ರೂಟ್ಸ್ಗಳನ್ನು ತಗೊಳ್ಳೋದ್ರಿಂದ ಏನಾಗುತ್ತೆ, ಡೈಜೆಷನ್ಗೆ ಪ್ರಾಪರಾಗಿ ಆಗಂಗಿಲ್ಲ. ಯಾಕಂದರೆ ಅದಕ್ಕೆ ಆಯುರ್ವೇದ ಪ್ರಕಾರ ಫ್ರೂಟ್ಸ್ಗಳನ್ನು ಯಾವಾಗಲೂ ಮಾರ್ನಿಂಗ್ ಬ್ರೇಕ್ಫಾಸ್ಟಲ್ಲಿ ತಗೋಬೇಕು. ಇಲ್ಲಾಂದರೆ ಊಟಕ್ಕಿಂತ ಮುಂಚೆ 1 ಅವರ್ 2 ಅವರ್ಸ್ ಆದಮೇಲೆ ತಗೋಬೇಕು. ಇಲ್ಲ ಅಂತಂದರೆ 4 PM ಒಳಗಡೆ ಬಿಫೋರ್ ಸನ್ಸೆಟ್ ಒಳಗಡೆ ತೊಗೊಂಡ್ಬಿಡಬೇಕು. ಆಮೇಲೆ ಫ್ರೂಟ್ಸ್ಗಳನ್ನು ಯಾವಾಗಲೂ ಜ್ಯೂಸ್ ಫಾರ್ಮ್ದಲ್ಲಿ ತೊಗೊಳೋದಕ್ಕೆ ಹೋಗಬಾರ್ದು. ಯಾಕಂದರೆ ಫ್ರೂಟ್ಸ್ಗಳದ್ದು ಕ್ಯಾಲರೀಸ್ ಏನಾಗುತ್ತೆ, ಜ್ಯೂಸ್ ಫಾರ್ಮ್ದಲ್ಲಿ ತೊಗೊಂಡಾಗ ಕ್ಯಾಲರೀಸು ಜಾಸ್ತಿ ಆಗಿಬಿಡುತ್ತೆ. ಆಮೇಲೆ ಶುಗರ್ ಲೆವೆಲ್ ಜಾಸ್ತಿ ಆಗೋದಕ್ಕೆ ಹೆಲ್ಪ್ ಮಾಡಿಕೊಟ್ಟಂಗಾಗತ್ತೆ. ಇನ್ನು ಫ್ರೂಟ್ಸ್ಗಳನ್ನು ಯಾವುದ್ಯಾವುದೋ ಕಾಂಬಿನೇಷನ್ ಫಾರ್ ಅಂದರೆ ಸಾಕಷ್ಟು ಫ್ರೂಟ್ಗಳನ್ನು ಮಿಕ್ಸ್ ಮಾಡಿ ತೊಗೋಬಾರ್ದು. ಒಂದೊಂದೇ ಫ್ರೂಟ್ಗಳನ್ನು ತೊಗೋಬೇಕು. ಆವಾಗ ಮಾತ್ರ ಅದ್ರದ್ದು ಬೆನಿಫಿಟ್ ನಮಗೆ ನ್ಯೂಟ್ರಿಷನ್